ಹೆಲೋ ಎಲ್ಲರಿಗೂ. ಇವತ್ತು ನಾವು ಮತ್ತೆ ರಂಗೈ ಮಿಶ್ರ ತೋಟಕ್ಕೆ ಬಂದಿದ್ದೀವಿ. ಇವರು ಒಂದು 2 ಎಕರೆ 2.5 ಎಕರೆಗೆ ಮಾವಿನ ಗಿಡ, ತೆಂಗು ಮತ್ತು ಪಪ್ಪಾಯ ಕೂಡ ಹಾಕಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಹೆಂಗೆ ಬೆಳೆದಿದ್ದಾರೆ, ಇವ್ರಿಗೆ ಏನೇನು ರೇಟ್ ಇದೆ, ಎಷ್ಟಡಿಗೆ ಎಷ್ಟಡಿ ಹಾಕಿದ್ದಾರೆ, ಗೊಬ್ಬರ ಏನು ಕೊಡ್ತಾರೆ, ಏನು ಕಾಯಿಲೆ, ರೇಟ್ ಮುಂದೆ ಸಿಗುತ್ತಾ ಎಲ್ಲ ಕೇಳೋಣ. ರೇಟ್ ಮುಂದಕ್ಕೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಕೇಳೋಣ. ನೋಡಿ ತೆಂಗಿನ ಗಿಡ. ನಮಸ್ಕಾರ ಮೇಷ್ಟ್ರೆ. ನಮಸ್ತೆ. ಇದು ತೆಂಗಿನ ಗಿಡ ಎಷ್ಟಿದಾವೆ ನಿಮ್ಮದು? ಎಷ್ಟು ಎಕರೆ ಹೊಲ ಇದು? ನಮ್ಮದು ಇದು ಒಂದು ಮುಕ್ಕಾಲು ಎಕರೆ. 1.25 ಎಕರೆ. ತೆಂಗಿನ ಗಿಡ ಎಷ್ಟು ಗಿಡ ಬಿದ್ದಿದ್ದಾವೆ? 100 ಬಿದ್ದಾವೆ. 100? ಎಷ್ಟಡಿಗೆ ಎಷ್ಟಡಿ ಹಾಕಿದ್ದೀರಾ? 40 ಅಡಿ, 30 ಅಡಿ, 30, 40. 30 ಅಡಿಗೆ 40 ಅಡಿಗೆ ಹಾಕಿದ್ದೀರಾ? ಮತ್ತೆ ಇದೇನು ಇದು ಮಾವಿನ ಗಿಡ ಎಲ್ಲ ಮಿಕ್ಸ್ ಹಾಕ್ಬಿಟ್ಟಿದ್ದೀರಲ್ಲ? ಮಾವಿನ ಗಿಡದಲ್ಲಿ ನಮಗೇನು ಫಲ ಸಿಕ್ಕಿಲ್ಲ ಸರಿಯಾಗಿ. ಇದು ಹಾವಿನ ಕಲ್ಲು, ಅದು ಇದು ಸಿಡ್ಲು ಇವೆಲ್ಲ ಹೊಡೆದು ಮಾವಿನ ಗಿಡಗಳು ಲಾಸ್ ಆಗ್ತಾ ಇದೆ. ಹೌದಾ? ಅದರಿಂದ ತೆಂಗು ಮಧ್ಯೆ ಇದು ಮಾಡ್ಕೊಂಡು ಹಾಕಿದೀವಿ. ಪರಂಗಿ ಹಾಕಿದೀವಿ. ಪರಂಗಿ ಹಾಕಿದ್ದೀರಾ? ಪರಂಗಿ ಯಾವ್ದದು? ಅದು ಅದೇ ರೆಡ್ ರಾಣಿ, ರೆಡ್ ಲೇಡಿ. ರೆಡ್ ಲೇಡಿ. ಇದು ಫಸ್ಟ್ ಯಾವ್ದು ಹಾಕಿದ್ದು? ಫಸ್ಟ್ ಮಾವು. ಮಾವು ಎಷ್ಟನೇ ಇಸ್ವಿಲ್ ಹಾಕಿರಿ? ಮಾವು ಅಲ್ಲಿಗೆ ಒಂದು 12 ವರ್ಷ ಆಗಿದೆ ಹಾಕಿ. 2013. 13. ಅವಾಗ ರೇಟ್ ಚೆನ್ನಾಗಿತ್ತಾ ಮಾವಿನ ಗಿಡಕ್ಕೆ? ಚೆನ್ನಾಗಿತ್ತು. ಏನೋ ಬರ್ತದೆ ಅಂತ ಆಯ್ತು, ರೇಟು ಡೌನ್ ಆಯ್ತು. ಯಾವ್ಯಾವ ವೆರೈಟಿ ಹಾಕಿದ್ರ ಮಾವಿನ ಗಿಡ? ಸಿಂಧೂರ, ಬಾದಾಮಿ, ಕಸ್ಪೂರಿ. ಬಾದಾಮಿನೇ ಜಾಸ್ತಿ? ಜಾಸ್ತಿ ಬಾದಾಮಿನೇ. ಮಾವಿನ ಗಿಡಕ್ಕೆ ಹೆಂಗೆ ಎಷ್ಟಡಿ ಗುಂಡಿ ಎಲ್ಲ ಹೆಂಗೆ ತೆಗೆದ್ರಿ? ಒಂದು ಗುಂಡಿ ಎಲ್ಲ ಕೈಯಲ್ಲೇ ತೋಡಿಸ್ತಾವ. ಅವಾಗ 13ನೇ ಇಸ್ವಿಗೆ 12ನೇ ಇಸ್ವಿ ತೋಡಿಸ್ತಾವ. 13ನೇ ಇಸ್ವಿಗೆ ಹಾಕ್ತಾವ. ಮತ್ತೆ 1 ವರ್ಷ ಗ್ಯಾಪ್ ಅಲ್ಲಿ ಏನೇನು ಮಾಡಿದ್ರಿ? ಗೊಬ್ಬರ ಎಲ್ಲ ಹಾಕಿ, ಸೊಪ್ಪು ಎಲ್ಲ ಹಾಕಿ, ಕೆಳಗಡೆ ಭಾರಿ ಚೆನ್ನಾಗಿ ಫಲವತ್ತ. ಯಾವ ಸೊಪ್ಪು ಹಾಕಿದ್ರಿ? ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಎಲ್ಲ ಕೊಳೆಯಕ್ ಬಿಟ್ಟಿದ್ರಿ? ಕೊಳೆಯಕ್ ಬಿಟ್ಟು 1 ವರ್ಷ ಆದ್ಮೇಲೆ ಸೊಸೆ ಹಾಕ್ತು. ಸೊಸಿ ಭಾರಿ ಚೆನ್ನಾಗಿ ಬಂದ್ರು ರೇಟ್ ಇಲ್ಲ. ಅದೊಂದೇ ನಂಬಿರೆ ರೈತ ನಾಮ ಇಕ್ಕೊಬೇಕಾಗ್ತದೆ. ಅದರಿಂದ ನಾವು ತೆಂಗು ಮಧ್ಯೆ ಆಮೇಲೆ ಪರಂಗಿ ಹಾಕ್ತು. ಎಲ್ಲಿ ತಂದಿದ್ದು ಮಾವಿನ ಗಿಡನೆಲ್ಲ? ಮಾವಿನ ಗಿಡ ಎಲ್ಲ ಇದು ಅದು ಕುರುವಲ್. ಎಷ್ಟು ರೂಪಾಯಿ ಬಿದ್ದಿತ್ತು ನಿಮ್ಗೆ ಗಿಡ? ಅವಾಗೆ ಒಂದು 100 ರೂಪಾಯಿ ಬಿದ್ದಿತ್ತು. 100 ರೂಪಾಯಿ ಬಿದ್ದಿತ್ತಾ? ಎಷ್ಟು ವರ್ಷಕ್ಕೆ ಇದು ಫಲ ಕೊಡಕ್ಕೆ ಶುರು ಮಾಡ್ತು? 5 ವರ್ಷಕ್ಕೆ ಫಲ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ನೀರೆಲ್ಲ ಹೆಂಗ್ ಕೊಡ್ತಿದ್ರಿ ಇದಕ್ಕೆ? ನೀರು ಟ್ರ್ಯಾಕ್ಟ್ರಿ ಒಳಗೆ ಇದ್ರಾಗ ಹಾಕ್ಸವು. ಹೌದಾ? ಟ್ಯಾಂಕರ್ಗೆ. ಮಾವಿನ ಗಿಡದಲ್ಲಿ 5ನೇ ವರ್ಷಕ್ಕೆಲ್ಲ ಶುರುವಾಯ್ತಲ್ಲ, ಆಮೇಲೆ ಏನಾದ್ರು ಒಂದು ಅಲ್ಪ ಸ್ವಲ್ಪ ಏನಾದ್ರು ಲಾಭ ನೋಡಿದ್ರ? ಇಲ್ಲ, ಏನ್ ಲಾಭ ನೋಡ್ದಂಗೆ ಆಗ್ಲಿಲ್ಲ. ರೋಗಗಳು ಜಾಸ್ತಿ. ಆಮೇಲೆ ಈ ಸಿಡ್ಲು ಹೊಡಿಯೋದು, ಆಮೇಲೆ ಇದು ಕಾಮನ್ ಬಿಲ್ ಇದಾಗೋದು, ಹಾವಿನ ಕಲ್ಲು ಬೀಳೋದು, ಎಲ್ಲ ಹುಳ ಆಗೋದು, ಅಡೆ ಎಲ್ಲ ಹುಳ ಆಗಿ ಬಿದ್ದಿರ್ತವೆ. ಏನು ಇಲ್ಲ, ರೈತಂಗೆ ನಷ್ಟ ಮಾವಿನ ಗಿಡದಿಂದ. ನೀವು ಯಾವಾಗ ಬೋರ್ ಕೊರ್ಸಿದ್ದು? ಬೋರ್ ಕೊರ್ಸಿದ್ದು 24ನೇ ಇಸ್ವಿ ಫೆಬ್ರವರಿ ತಿಂಗಳಿಗೆ. ಎಷ್ಟು ಅಡಿಗೆ ನೀರು ಬಿತ್ತು? 605 ಅಡಿ ಬಿತ್ತು. ಎಷ್ಟು ಇಂಚ್ ನೀರಿದೆ ಇವಾಗ? ನೀರು ಇವಾಗ ಒಂದು 4 ಇಂಚ್ ಅದೇ. 4 ಇಂಚ್ ಇದೆಯಾ? ಇವಾಗ ತೆಂಗಿನ ಗಿಡ ಹಾಕ್ಬೇಕು ಅಂತ ಹೆಂಗ ಅನಿಸ್ತು ನಿಮ್ಗೆ? ಅದೇ ಇವಾಗ ನೀರು ಚೆನ್ನಾಗಿ ಬಿತ್ತಲ್ಲ, ತೆಂಗಿನ ಗಿಡ ಹಾಕೋಣ ಅಂತ ಹಾಕಿ. ಎಲ್ಲಿ ತಂದ್ರಿ? ಇದು ಸಿರಾದೀಚೆಗಡೆ ಯಾವುದೋ ಒಂದು ಹೆಬ್ಬಾಕಕ್ಕೆ ತಂದು. ಎಷ್ಟು ಬಿತ್ತು ಒಂದು ಗಿಡಕ್ಕೆ? 250 ರೂಪಾಯಿ. ಎಷ್ಟು ರೂಪಾಯಿ ಇದು? ಎಷ್ಟು ವರ್ಷದ ಗಿಡ ಇವು? 3 ವರ್ಷದ ಗಿಡ. 1 ವರ್ಷ ಆಯ್ತು ಹಾಕಿ? 1 ವರ್ಷ ಆಯ್ತು. ಇದಕ್ಕೆ ಹೆಂಗೆ ಇದು ಗುಂಡಿ ತೋಡಿಸಿದಲ್ಲ ಹೆಂಗೆ? ಗುಂಡಿ ತೆಗಿಸ್ತು, ಆಮೇಲೆ ಅದಕ್ಕೆ ತಿಪ್ಪೆ ಗೊಬ್ಬರ ಇವೆಲ್ಲ ಹಾಕ್ತು, ಸೊಪ್ಪು ಎಲ್ಲ ಹಾಕಿ ಮುಚ್ಚಿ ಒಂದು 2 ತಿಂಗಳು 3 ತಿಂಗಳು ಬಿಟ್ಟು ಆಮೇಲೆ ಸೊಸೆ ಉಣಿದೆ. ಇದಕ್ಕೆಲ್ಲ ಏನಾದ್ರು ರೋಗ ಬರುತ್ತಾ ತೆಂಗಿಗೆ? ಇಲ್ಲ, ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ದುಂಬಿ ಸ್ವಲ್ಪ ಹೊಡಿತಾವೆ, ಅದಕ್ಕೆ ಉಪ್ಪು ಎಲ್ಲ ಹಾಕಿದೀವಿ. ಉಪ್ಪೆಲ್ಲ ಹಾಕ್ತೀರಾ? ಕೆಳಗಡೆ ಎಲ್ಲ ಹಾಕಿದೀವಿ. ನೀರ್ ಎಷ್ಟು ದಿನಕ್ಕೆ ಒಂದ್ಸತಿ ಬಿಡ್ತೀರಾ ಡ್ರಿಪ್ಸ್ ಅಲ್ಲಿ? ಬೇಸಿಗೆನಾಗ ಒಂದು ವಾರಕ್ಕೊಂದ್ಸಾರಿ. ವಾರಕ್ಕೊಂದ್ಸತಿ ಬಿಟ್ರೆ ಸಾಕಾ? ಜನವರಿ ಟು ಮೇವರೆಗೂ ವಾರಕ್ಕೊಂದ್ಸಾರಿ. ಇದು ಹಸು ಏನ್ ತಿನ್ನಲ್ವಾ? ತಿಂತದೆ. ಹಸು ಪಸು ಬರಬಾರ್ದು, ಕಾಂಪೌಂಡ್ ಮಾಡಿಸಿದ್ವಿ. ಇವಾಗ ಮತ್ತೆ ಈ ಕಡೆ ಪಪ್ಪಾಯ ಏನ್ ಹಾಕಿದ್ದೀರಾ? ಪಪ್ಪಾಯಿ ಅದು ರೈತನಿಗೆ ಏನೋ ಒಂದು ಲಾಭದಾಯಕ ಅಂಶ ಆಗಲಿ ಅಂತ ಆಯ್ತು. ಈಗ ಪಪ್ಪಾಯ ಪರವಾಗಿಲ್ಲ ಈಗ ಸದ್ಯಕ್ಕೆ ಇರೋದ್ರಾಗೆ. ಪಪ್ಪಾಯ ಎಷ್ಟು ತಿಂಗಳು ಗಿಡ ಇವು? ವರ್ಷದ ತಿಂಗಳದ? ಈಗ ಇದು 8 ತಿಂಗಳ ಗಿಡ. 8 ತಿಂಗಳು ಗಿಡ. ಇದು ರೆಡ್ ಲೇಡಿ ಅಲ್ವಾ? ರೆಡ್ ಲೇಡಿ. ಎಷ್ಟು ರೂಪಾಯಿ ಕೊಟ್ಟಿದ್ರಿ ಒಂದು ಗಿಡಕ್ಕೆ? 15 ರೂಪಾಯಿ ಕೊಟ್ಟಿದ್ದು. 15? ಇವಾಗ ಮತ್ತೆ ಇದು ಮಾವಿನ ಗಿಡನೂ ಇದೆ ಒಂದೇ ಕಡೆ, ಇದು ಇದೆ, ಪಪ್ಪಾಯನೂ ಇದೆ, ತೆಂಗು ಇದೆ. ಏನು ತೊಂದರೆ ಆಗ್ತಿಲ್ವಾ ಅದು ಇದಕ್ಕೂ? 3 ಮಿಶ್ರ ಬೆಳೆ ಪ್ಲಸ್ ದನಗುಳಿ ಮೇವು ಬೆಳ್ಕೊತಾ ಇದೀವಿ. ಮತ್ತೆ 4 ಬೆಳೆ ಬೆಳಿತಾ ಇದೀವಿ. ಹೌದಾ? ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಿರ ತೋಟನ. ಇದರಲ್ಲಿ ಕಳೆ ಗಿಳೆ ಎಲ್ಲ ನೀವೇ ತೆಗಿಸ್ತೀರಾ? ಹೆಂಗಿದು ಕಳೆನಾಶಕ ಏನಾದ್ರು ಉಪಯೋಗಿಸ್ತೀರಾ? ಇಲ್ಲ, ಕಳೆನಾಶಕ ಸಭಾಸೆ ಹೋಗ್ತಾ ಇಲ್ಲ. ಆಲೆ ಕಳೆನಾಶಕ ಬಳಸಿ ಸೆರು ನಾಶ ಆಗಿದ್ದೀವಿ ರಾಗಿ ಹೊಲದಲ್ಲೆಲ್ಲ. ಹೌದಾ? ಇವಾಗ ಏನೋ ಮತ್ತೆ ಜೋಳ ಚೆಲ್ಲಿದ್ದೀರಿ? ಏನಕ್ಕೆ ಚೆಲ್ಲಿದ್ದೀರಾ ಇದು? ದನಗುಳಿ ಮೇವು ಚೆಲ್ಲಿದ್ದೀವಿ.
ಮೇವಿಗೆ. ಮತ್ತೆ ಮುಂದೆ ನೀವೆಲ್ಲ ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನ್ ಇದೆಯಾ? ಅದೇ ಮಾವು ಏನಾದ್ರು ಹಿಂಗೆ ಆದ್ರೆ ಮುಂದಿನ ವರ್ಷನೂ ಆಚೆ ವರ್ಷನೂ ಕಿತ್ತಾಕ್ಸಿ ನೀರು ಚೆನ್ನಾಗಿದ್ರೆ ಅಡಿಕೆ ಹಾಕೋಣ ಅಂತ ಮಾಡಿ. ಅಡಿಕೆಗೆ ಜಾಸ್ತಿ ನೀರು ಬೇಕಾಗ್ತದೆ. ಅದೇನೆ. ತೆಂಗಿನ ಮಧ್ಯೆ ಅಡಿಕೆ ಹಾಕ್ಬೋದಾ? ಕೆಲವೊಬ್ರು ರೈತರು ಹಾಕ್ಬಾರ್ದು ಅಂತಾರೆ. ಅದೇ ತೆಂಗಿನ ಮಧ್ಯೆ ಅಡಿಕೆ ಬರಲ್ಲ, ಆದ್ರೂ ಒಂದು ಸ್ವಲ್ಪ ಒಂದು ಸಾಲು ಬಿಟ್ಟು ಸಾಲು ಹಾಕ್ಯಂತೀವಿ. ಹೌದಾ? ಇದು ತೆಂಗು ಎಷ್ಟು ವರ್ಷಕ್ಕೆ ಬಿಡ್ಬೋದು ಅಂತ ನಿಮ್ಮ ಅಂದಾಜು? ಏನೊಂದು 7-8 ವರ್ಷಕ್ಕೆ ಎಲ್ಲ ಕೆಂದ ಎಳ್ನೀರು ಕೆಂದದಾ? ಕೆಂದ ಮರ ಒಂದು 7-8 ವರ್ಷಕ್ಕೆ ಬಿಡ್ಬೋದು ಅಂತ. ಅಂದ್ರೆ ಒಂದು 7 ಅಕಸ್ಮಾತ್ ಒಂದು 10 ವರ್ಷ ಆದ್ಮೇಲೆ ಬೋರ್ ಇಲ್ಲ ಅಂದ್ರೂ ನಡೀತದೆ. ನಡೀತದೆ. ತೆಂಗಿನಿಂದ ಏನು ತೊಂದರೆ ಇಲ್ಲ ಬಿಡ್ರಿ. ಅದೇ ನಾವು ನೋಡಿದ್ವಿ ಅಲ್ಲೆಲ್ಲ ಬರೀ ಮಳೆ ನೀರಲ್ಲೇ ಒಂದ್ ಒಳ್ಳೆ ಜಂಪಾಲೆ ಕಾಯೆಲ್ಲ ಕಟ್ಟಿದ್ವು. ನಮ್ಮೂರ್ ಪಕ್ಕದಲ್ಲೇನೆ ಒಂದ್ ತೋಟ ಅದೇ, ನೀರು ಇಲ್ಲ, ಒಂದ್ ಗಿಡನೂ ಕಿತ್ತಿಲ್ಲ ಪಕ್ಕದಲ್ಲಿ. ತೆಂಗು ಜೋತ್ ಬಿದ್ದದೆ. ಹೌದಾ? ನೀರಿಗೆನೆ ನೀರು ಆಚೆ ಹೋಗದಂಗೆ ಮಾಡಿಬಿಟ್ರೆ, ಕಾಲುವೆ ಮಾಡಿಬಿಟ್ಟು ನೀರು ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಇದು ಮಳೆ ನೀರೇ ಸಾಕು ತೆಂಗಿಗೆ. ಎಷ್ಟು ವರ್ಷ? ಒಂದು 8-9 ವರ್ಷದ ಮೇಲೆ. 8-9 ವರ್ಷ ಅಂದ್ರೆ ಒಂದು 8 ವರ್ಷಕ್ಕೆಲ್ಲ ಒಂಬಾಳೆ ಹೊಡಿತಾವೆ ಚೆನ್ನಾಗಿ. ಒಂದು 5 ವರ್ಷಕ್ಕೆಲ್ಲ ಕೆಲವೊಂದ್ ಕಡೆ ಹಾಕಿದ್ದಾರೆ. ಇದು ಕೆಲವೊಬ್ರು ಫಾರಂ ಗಿಡ ತಂದಾಕ್ತಾರೆ 3 ವರ್ಷಕ್ಕೆ ಕಾಯಿ ಬಿಡ್ತದೆ ಅಂತಾರಲ್ಲ, ಅದೇಂಗೆ? ಅದು ಸರ್ವನಾಶ ತಾನೆ ರೈತ. ಫಾರಂ ಗಿಡ ಹಾಕಿರಿ ಒಂದ್ ಗಿಡನೂ ಇರಲ್ಲ, ಎಲ್ಲ ಬಿದ್ದೋತವೆ. ಅಂದ್ರೆ ಸ್ವಲ್ಪ ವರ್ಷ ಅಷ್ಟೇ ಅದ್ರ ಬಾಳಿಕೆ. ನಾವು ಕಣ್ಣಾರ ಕಂಡಿದ್ದೀವಿ. ನಮ್ಮ ತಮ್ಮದ್ರಾಗನೆ 3 ವರ್ಷ 4 ವರ್ಷ ಹಾಕಿ ಈಗ ಕಾಯಿ ಜಂಪಲೆ ಕೆಟ್ಟದೆ, ಗಿಡ ಎಲ್ಲ ಬಿಡ್ತಾವೆ ಗಾಳಿಗೆ. ಮತ್ತೆ ಇವಾಗ ಮಳೆಗಾಲದಲ್ಲಿ ಇದ್ರ ಮಧ್ಯೆ ಜೋಳ ಹಾಕಿದ್ದೀರಾ? ಜೋಳ ಹಾಕಿದೀವಿ. ಇದಾದ್ಮೇಲೆ ಮತ್ತಿನ್ನೇನಾರು ಹಾಕ್ತೀರಾ ಇದ್ರ ಜೊತೆಗೆ? ಯಾವುದು ಇಲ್ಲ, ಇನ್ನು ಅದೇ ಜೋಳ ಕುಯ್ಕೊಂಡ್ ತಿರ್ಗಾ ಮಿಶ್ರ ಬೆಳೆ ಹಾಕ್ತಾ ಇರ್ತೀವಿ. ನೀವು 4 ಬೆಳೆ ತೆಗಿತಾ ಇದ್ದೀವಿ. ನೀವು ಈ ತರ ರೈತರು ಬೆಳಿತಾರಲ್ಲ, ಟೊಮೊಟೊ, ಆಲೂಗೆಡ್ಡೆ, ಸೌತೆಕಾಯಿ ಅಂತವೆಲ್ಲ ಹಾಕೋದ್ರ ಬಗ್ಗೆ ಏನಂತೀರಾ? ನಾನೆಲ್ಲ ಎಲ್ಲ ಬೆಳೆದಿದ್ದೀನಿ. ಹೋದ ವರ್ಷ ಎಲ್ಲ ಆಲೂಗೆಡ್ಡೆ, ಕೋಸು, ಬಜ್ಜಿ ಮೆಣಸಿನ ಗಿಡ ಎಲ್ಲ ಬೆಳೆದೆ. ಆದ್ರೂ ಕೂಲಿ ಆಳುಗಳು ಸಿಕ್ಕಲ್ಲ ನಮ್ಮೂರಲ್ಲಿ. ಹೌದು, ಕೂಲಿ ಆಳುಗಳು ಕಮ್ಮಿ ಕೂಲಿ ಆಳು ದೆಸೆ ನಾವು ಹಾಕ್ತಾ ಇಲ್ಲ. ಹೌದಾ? ಮತ್ತೆ ಇದಕ್ಕೆಲ್ಲ ಏನು ಇವಾಗ ಮಾವಿನ ಗಿಡಕ್ಕೆ ಮೇಂಟೆನೆನ್ಸ್ ಅಂತ ಏನು ಇಲ್ವಾ? ಅದೇನು ಇಲ್ಲ, ರೋಗ ಜಾಸ್ತಿ ಮಾವಿನ ಗಿಡಕ್ಕೆ. ಇವಾಗ ಮತ್ತೆ ಈ ವರ್ಷ ಎಷ್ಟು ಕೊಟ್ಟಿದ್ರಿ? ಈ ವರ್ಷ ಒಂದು 60,000 ಕೊಟ್ಟಿದ್ದು. ಅವರು 25 ಅಡ್ವಾನ್ಸ್ ಕೊಟ್ಟಿದ್ರು. ಇನ್ನು 35 ಕೀಳಕ್ಕೆ ಬರಲ್ಲ ಸರಿಯಾಗಿ, ಲಾಸ್ಟಿಗೆ ಕಿತ್ಕೊಂಡು ಹೋಗ್ರಪ್ಪ. ಅಂದ್ರೆ ಮಾವಿನಕಾಯಿ ಕಮ್ಮಿ ಆಗ್ಬಿಟ್ವು. ಕಮ್ಮಿ ಆಗ್ಬಿಟ್ಟು. ಮತ್ತೆ ಇದಕ್ಕೆ ಪ್ರತಿ ವರ್ಷ ಗೊಬ್ಬರ ಕೊಡ್ಬೇಕಾ ತೆಂಗಿಗೆ? ತೆಂಗಿಗೆ ಕೊಡ್ಬೇಕು. ತೆಂಗಿಗೆ ಅಂದ್ರೆ ಒಬ್ಬ ಆಳು ಇರ್ಲೇಬೇಕು. ಅವ್ನು ಹೆಂಗಾದ್ರೂ ಆಗ್ಲಿ ಆಳು ಇದ್ದೇ ಸಾಕ್ಲೇಬೇಕು. ನಾವೇ ಮಾಡ್ಕೊಬಹುದು, ಮನೆಯಲ್ಲೇ ಇದ್ದು ಮಾಡ್ಕೊಬಹುದು, ಮನೆಯಲ್ಲೇ ಮಾಡ್ಕೋಬಹುದು. ಬೆಳೆ ಬೇರೆ ಅಲ್ಲ. ನೀವು ಮಾವಿನ ಗಿಡ ಈ ಮಧ್ಯೆನೆ ನಾನು ಬಜ್ಜಿ ಮೆಣಸಿನಕಾಯಿ, ಕೋಸು, ಆಲೂಗೆಡ್ಡೆ ಎಲ್ಲ ಬೆಳೆದಿದ್ದೀನಿ ಇಲ್ಲಿ. ಆದ್ರೆ ಆಳಿನ ಇದು ಪ್ರಾಬ್ಲಮ್ಸ್ಗೋಸ್ಕರ ಈಗ ಈ ಸಾರಿ ಹಾಕ್ಲಿಲ್ಲ. ಇವಾಗ ಮುಂದೆ ಒಳ್ಳೆ ರೇಟ್ ಇದೆ. ಆಕ್ಚುಲಿ ಬೆಂಗಳೂರಲ್ಲಿ 70 ರೂಪಾಯಿ ಮಾರ್ತಿದ್ರು ಒಂದು ಎಳ್ನೀರು. ಇವಾಗ ಮುಂದಕ್ಕೂ ಅದೇ ರೇಟ್ ಇರುತ್ತೆ ಅಂತ ಭಾವಿಸ್ತೀರಾ? ಇನ್ನೂ ಜಾಸ್ತಿ ಆಗ್ತದೆ. ಇನ್ನೂ ಜಾಸ್ತಿ ಆಗುತ್ತೆ. 100 ರೂಪಾಯಿಗೆ ಹೋಗ್ತದೆ ಗ್ಯಾರಂಟಿ. ಕೊಬ್ಬರಿ 4ರಿಂದ 5 ವರ್ಷದೊಳಗಾಗಿ. ಅಂದ್ರೆ ನೀವು ಮುಂದೆ ಬೆಳೆಯೋ ರೈತರಿಗೆ ಏನ್ ಸಜೆಷನ್ ಕೊಡ್ತೀರಾ? ಅದೇ ತೆಂಗು ಹಾಕೋದು ಭಾರಿ ಒಳ್ಳೇದು. ಅಂದ್ರೆ ತೆಂಗು ಮಧ್ಯದಲ್ಲಿ ಎಲ್ಲಾ ಕಡೆ ಹಾಕೋದ್ಕಿಂತ ಅಟ್ಲೀಸ್ಟ್ ಕೊನೆ ಪಕ್ಷ ಬದಿನಲ್ಲಾದ್ರೂ ಹಾಕೋಬೇಕು. ಬದಿನಾಗೆ ಹಾಕ್ಬೋದು, ಏನ್ ತೊಂದರೆನೇ ಇಲ್ಲ. ಸರಿ. ಮತ್ತೆ ನಿಮ್ದು ಬೇರೆ ಯಾವ್ದನ್ನ ತೋಟ ಆಯ್ತಾ? ಹುಣಸೆ ಮರ ಅದೇ, ಹುಣಸೆ ತೋಟ. ಆಮೇಲೆ ಅದ್ರಲ್ಲಿ ಯಾಬೇವು, ಆಮೇಲೆ ತ್ಯಾಗ ಇವೆಲ್ಲ ಹಾಕಿದೀವಿ. ಅದನ್ನು ತೋರಿಸಿ, ನಮಗೆ ವೀಕ್ಷಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದೇ ತರ ಮಾಹಿತಿ ಕೊಡ್ತಾ ಇರಿ. ಧನ್ಯವಾದಗಳು.